ವಿನಾಶಕಾರಿ ಹಂತಕ್ಕೆ ತಲುಪಿದೆ ಕೊಲ್ಲಿ ರಾಷ್ಟ್ರಗಳ ಯುದ್ಧ. ನ್ಯೂಕ್ಲಿಯರ್ ವಾರ್ ಕಡೆಗೆ ಮುಖ ಮಾಡಿದಾವ ಹಾಗಾದ್ರೆ ದೇಶಗಳು. ತೈಲ ಟಾರ್ಗೆಟ್ ಆಯ್ತು. ಇದೀಗ ಮುಂದೆ ನ್ಯೂಕ್ಲಿಯರ್ ಯುದ್ಧ ಆರಂಭವಾಗುತ್ತಾ ವಿನಾಶಕಾರಿ ಹಂತಕ್ಕೆ ತಲುಪಿದೆ ಕೊಲ್ಲಿ ರಾಷ್ಟ್ರಗಳ ಯುದ್ಧ. ನ್ಯೂಕ್ಲಿಯರ್ ವಾರ್ ಕಡೆಗೆ ಮುಖ ಮಾಡ್ತಿದ್ದಾವೆ ದೇಶಗಳು. ತೈಲ ಟಾರ್ಗೆಟ್ ಆಯ್ತು. ಇದೀಗ ಪರಮಾಣು ಯುದ್ಧ. ಪರಮಾಣು ಕೇಂದ್ರಗಳನ್ನ ಗುರಿಯಾಗಿಸಿ ಕ್ಷಿಪಣಿ ದಾಳಿಯನ್ನ ಮಾಡಲಾಗ್ತಿದೆ. ಇಸ್ರೇಲ್ನ ಡಿಮೋನಾ ನಗರದ ಮೇಲೆ ಡ್ರೋನ್ ಅಟ್ಯಾಕ್ ಆಗಿದೆ. ಪರಮಾಣು ಸಂಶೋಧನಾ ಕೇಂದ್ರವಿರುವಂತಹ ಡಿಮೋನಾ. ಇರಾನ್ ದಾಳಿಯಲ್ಲಿ 30ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ನಟಾಂಜ್ ಮೇಲಿನ ದಾಳಿಗೆ ಪ್ರತೀಕಾರವಾಗಿ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಇರಾನ್ನ ಪರಮಾಣು ಕೇಂದ್ರದ ಮೇಲೆ ದಾಳಿಯಾಗಿತ್ತು. ಇಸ್ರೇಲ್ನ ದಾಳಿಯಿಂದ ಕೆರಳಿ ಇದೀಗ ಡಿಮೋನಾನ ಗುರಿಯಾಗಿಸಿ ದಾಳಿ ಮಾಡಲಾಗ್ತಾ ಇದೆ. ಪರಮಾಣು ಸಂಶೋಧನಾ ಸೌಲಭ್ಯಗಳ ಮೇಲೆ ಅಟ್ಯಾಕ್ ಆಗಿದೆ. ಇಸ್ರೇಲ್ನ ಪ್ರಮುಖ ನಗರ ಅರಾದ್ ಕೂಡ ಟಾರ್ಗೆಟ್. ಕ್ಷಿಪಣಿ ದಾಳಿಯಲ್ಲಿ 100 ಜನರಿಗೆ ಗಂಭೀರ ಗಾಯಗಳಾಗಿವೆ. ವಿನಾಶಕಾರಿ ಹಂತಕ್ಕೆ ತಲುಪಿದೆ ಕೊಲ್ಲಿ ರಾಷ್ಟ್ರಗಳ ಯುದ್ಧ. ಇಷ್ಟು ದಿನ ತೈಲ ಟ್ಯಾಂಕರ್ಗಳನ್ನ ಅಟ್ಯಾಕ್ ಮಾಡಿ ಯುದ್ಧವನ್ನ ಮಾಡಲಾಗ್ತಾ ಇತ್ತು. ಇನ್ನ ನ್ಯೂಕ್ಲಿಯರ್ ವಾರ್ ಕಡೆಗೆ ದೇಶಗಳು ಮುಖ ಮಾಡಿದೆ ಅನ್ಸತ್ತೆ. ಪರಮಾಣು ಯುದ್ಧ ಆರಂಭವಾಗುತ್ತೆ. ಯಾಕಂದ್ರೆ ಪರಮಾಣು ಕೇಂದ್ರಗಳನ್ನ ಗುರಿಯಾಗಿಸಿ ಕ್ಷಿಪಣಿ ದಾಳಿಯನ್ನ ಮಾಡಲಾಗ್ತಾ ಇದೆ. ಇಸ್ರೇಲ್ನ ಡಿಮೋನಾ ನಗರದ ಮೇಲೆ ಡ್ರೋನ್ ಅಟ್ಯಾಕ್ ಆಗಿರುವಂತದ್ದು. ಪರಮಾಣು ಕೇಂದ್ರಗಳು ಎಲ್ಲೆಲ್ಲಿವೆಯೋ ಅಲ್ಲಿ ಆಗ್ತಾ ಇದೆ ಅಟ್ಯಾಕ್. ಪರಮಾಣು ಸಂಶೋಧನಾ ಕೇಂದ್ರವಿರುವಂತಹ ಡಿಮೋನಾದಲ್ಲಿ ಅಟ್ಯಾಕ್ ಆಗಿದೆ. ಇರಾನ್ ದಾಳಿಯಲ್ಲಿ 30ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿರುವಂತದ್ದು. ಗಂಭೀರ ಗಾಯಗಳಾಗಿದೆ. 100 ಜನರಿಗೆ ಗಂಭೀರ ಗಾಯಗಳಾಗಿದೆ. ಇರಾನ್ನ ಪರಮಾಣು ಕೇಂದ್ರದ ಮೇಲೆ ದಾಳಿಯಾಗಿತ್ತು. ಈಗ ಇಸ್ರೇಲ್ ದಾಳಿಯಿಂದ ಕೆರಳಿ ಡಿಮೋನಾ ನಗರವನ್ನ ಗುರಿಯಾಗಿಸಿ ಇರಾನ್ ದಾಳಿ ಮಾಡ್ತಾ ಇದೆ. ಪರಮಾಣು ಸಂಶೋಧನಾ ಸೌಲಭ್ಯಗಳ ಮೇಲೆ ಅಟ್ಯಾಕ್ ಆಗಿದೆ. Vaya, vaya!